ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಎಕನಾಮಿಕ್ಸ್ ಸೀರೀಸಲ್ಲಿ ನಾವು ಕ್ಲಾಸ್ ಸೆಕೆಂಡಲ್ಲಿ ಫಸ್ಟ್ ಕ್ಲಾಸ್ ಕಂಟಿನ್ಯೂಷನನ್ನು ನೋಡ್ತಿದ್ದೀವಿ. ಹೋದ ಕ್ಲಾಸಲ್ಲಿ ನಾವು ಏನನ್ನು ನೋಡಿದ್ವಿ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೆ. ವೆರಿ ಇಂಪಾರ್ಟೆಂಟಾಗಿ ಬಾಟರ್ ಸಿಸ್ಟಮ್ ಅಂದರೆ ಏನು, ಅದ್ರದ್ದು ಪ್ರೋಸ್ ಮತ್ತು ಲಿಮಿಟೇಷನ್ಸ್ ಏನು, ವಾಟ್ ಈಸ್ ದಿ ಮೇನ್ ರೀಸನ್ ಬಿಹೈಂಡ್ ಇನ್ವೆನ್ಷನ್ ಆಫ್ ಮನಿ ಅನ್ನೋದ್ರ ಬಗ್ಗೆ ಹೇಳಿದೆ. ದ ಫಂಕ್ಷನ್ಸ್ ಆಫ್ ಮನಿ ಬಗ್ಗೆ ಹೇಳಿದೆ. ಆ್ಯಸ್ ವೆಲ್ ಆ್ಯಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನು ಕೂಡ ನಾನು ಏನು ಮಾಡಿದ್ದೆ, ಡಿಸ್ಕಸ್ನ ಮಾಡಿದ್ದೆ. ಅದರ ಕಂಟಿನ್ಯೂಷನ್ ಪಾರ್ಟ್ನ ನಾನು ಇವತ್ತಿನ ಕ್ಲಾಸಲ್ಲಿ ಎಕಾನಮಿ ಕ್ಲಾಸಲ್ಲಿ ಕ್ಲಾಸ್ 2 ಅಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತಿದ್ದೀನಿ. ದಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ಮನಿ. ಇಟ್ ಈಸ್ ನಥಿಂಗ್ ಬಟ್ ಮೆಟಾಲಿಕ್ ಮನಿ ಕ್ಯಾನ್ ಬಿ ಡಿವೈಡೆಡ್ ಇನ್ 2 ways ಆಗಿ ಡಿವೈಡ್ ಮಾಡ್ತೀವಿ. ಫುಲ್ ಬಾಡಿಡ್ ಕಾಯಿನ್, ಇನ್ನೊಂದು ಟೋಕನ್ ಕಾಯಿನ್ ಅಂತ. ಇದು ಇಂಪಾರ್ಟೆಂಟು, ಇವೆಲ್ಲ ಬೇಸಿಕ್ಸು. ಇಂಥ ಕ್ವೆಶನ್ಸ್ನು ಕೂಡ ಎಕ್ಸಾಮಿನೇಷನ್ ಆಲ್ರೆಡಿ ಬಂದಿದೆ. ಕ್ವೆಶನ್ನ ಬೇಸಿಕ್ಸ್ನ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟು. ಮೆಟಾಲಿಕ್ ಮನಿ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಮೆಟಾಲಿಕ್ ಮನಿ? ಮೆಟಾಲಿಕ್ ಮನಿ ಈಸ್ ನಥಿಂಗ್ ಬಟ್ ದ ಮನಿ ಈಸ್ ಮೇಡ್ ಅಪ್ ಆಫ್ ಮೆಟಲ್ಸ್. ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈ ಮನಿ ಅನ್ನೋದನ್ನ ನಾವು ಏನನ್ನ ಮಾಡಿದ್ದೀವಿ, ಮೆಟಲ್ಸಿಂದ ಪ್ರೊಡಕ್ಷನನ್ನು ಮಾಡಿದ್ದೀವಿ. ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಗೋಲ್ಡ್, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ನಿಕಲ್ ಆಗಿರ್ಬೋದು, ಎಕ್ಸೆಟ್ರಾ. ದಟ್ ಈಸ್ ಕಾಲ್ಡ್ ಆಸ್ ಮೆಟಾಲಿಕ್ ವ್ಯಾಲ್ಯೂ. ಮೆಟಾಲಿಕ್ ವ್ಯಾಲ್ಯೂ ಇಟ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ದ ಮನಿ ಈಸ್ ಮೇಡ್ ಅಪ್ ಆಫ್ ಮೆಟಲ್ಸ್ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಏಷ್ಯಂಟ್ ಹಿಸ್ಟ್ರಿಯೆಲ್ಲ ನಾವು ನೋಡಿದಾಗ ದ ಗೋಲ್ಡನ್ ಏಜ್ ಆಫ್ ಗುಪ್ತಾ ಇರೋದಲ್ಲಿ ದ ಗೋಲ್ಡ್ ಕಾಯಿನ್ಸ್ ತುಂಬಾ ಏನಾಗಿತ್ತು, ಫೇಮಸ್ ಆಗಿರೋದನ್ನು ನಾವು ನೋಡ್ತೀವಿ. ಕೆಲವೊಂದು ರಾಜರ ಕಾಲದಲ್ಲಿ ಕಾಪರ್ ಕಾಯಿನ್ಸ್ಗಳು ಫೇಮಸ್ ಆಗಿದ್ವು. ಫಾರ್ ಎಕ್ಸಾಂಪಲ್ ಅಕ್ಬರನ ಕಾಲದಲ್ಲಿ ಕಾಪರ್ ಕಾಯಿನ್ ದಟ್ ಈಸ್ ಕಾಲ್ಡ್ ಆಸ್ ದಾಮ್ ಅನ್ನೋದು ಫೇಮಸ್ ಆಗಿತ್ತು. ದಟ್ ಈಸ್ ಆಲ್ ಎಕ್ಸಾಂಪಲ್ ಫಾರ್ ಮೆಟಾಲಿಕ್ ಮನಿ ಅಂತ ಕರಿತೀವಿ. ಇಟ್ ಹ್ಯಾಸ್ ಬಿನ್ ಯೂಸ್ ಸಿನ್ಸ್ ಏಷ್ಯನ್ ಟೈಮ್ಸ್ ಅಂತ ನಾನು ಹೇಳಿದ್ದೀನಿ. ವೆನ್ ವಿ ಸಿ ದಿ ಏಷ್ಯಂಟ್ ಹಿಸ್ಟ್ರಿ, ಇದ್ರ ಬಗ್ಗೆ ನಾವು ನೋಡ್ತೀವಿ. ದ ಮೆಟಲ್ಸ್ ನಾವು ಯೂಸ್ ಮಾಡೋದ್ರಿಂದ ಡ್ಯೂರಿಯಬಲ್, ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ಬೋದಿತ್ತು. ಇದು ಡಿವೈಸಬಲ್ ಆಗಿತ್ತು, ಪೋರ್ಟೇಬಲ್ ಆ್ಯಂಡ್ ವ್ಯಾಲ್ಯೂಯಬಲ್ ಕೂಡ ಆಗಿತ್ತು. ದ ಮೆಟಾಲಿಕ್ ಮನಿ ಕ್ಯಾನ್ ಬಿ ಡಿವೈಡೆಡ್ 2 ways ಆಗಿ ಡಿವೈಡನ್ನು ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಫುಲ್ ಬಾಡಿಡ್ ಕಾಯಿನ್ಸ್, ಇನ್ನೊಂದು ಟೋಕನ್ ಕಾಯಿನ್ಸ್ ಅಂತ. ಇಂಪಾರ್ಟೆಂಟು, ನೋಡ್ತಾ ಹೋಗೋಣ. ಫುಲ್ ಬಾಡಿಡ್ ಕಾಯಿನ್ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್. ಮೀನಿಂಗ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೀನಿಂಗ್ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಓಲ್ ಕಾನ್ಸೆಪ್ಟ್ ಏನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಫುಲ್ ಬಾಡಿಡ್ ಕಾಯಿನ್ ಅಂತ ಹೇಳಿದ್ರೆ ದ intrinsic value is equal to face value. What is the meaning of intrinsic value? Nothing but the value of metal. ಅಂದರೆ ಏನು, ಈಗ ಒಂದು ಮೆಟಲ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಿಲ್ವರ್ ಒಂದು ಮೆಟಲ್. ಈ ಮೆಟಲ್ನ ವ್ಯಾಲ್ಯೂ ಈಗ 100 ರೂಪಾಯಿದು ವ್ಯಾಲ್ಯೂ ಇದೆ, 100 rupees ವ್ಯಾಲ್ಯೂ ಇದೆ ಸಿಲ್ವರ್ ಕಾಯಿನ್ದು. ಅದ್ರ ವ್ಯಾಲ್ಯೂ ಕೂಡ ಏನು ಮಾಡಿರ್ತಾರೆ, ದಿಸ್ ಈಸ್ ದಿ ಸಿಲ್ವರ್ ಕಾಯಿನ್ ಅಂದ್ಕೊಳ್ಳಿ. ಅದರಲ್ಲೂ ಕೂಡ ಏನಂತ ಬರೆದಿರ್ತಾರೆ, 100 rupees ಅಂತ ಬರೆದಿರ್ತಾರೆ. ಅಂದರೆ ಏನು, ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಟ್ ಈಸ್ ನಥಿಂಗ್ ಬಟ್ ಮೆಟಲ್ ವ್ಯಾಲ್ಯೂ. ದ ಮೆಟಲ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಎರಡೂ ಕೂಡ ಸೇಮ್ ಆಗಿರೋದನ್ನು ನಾವು ಏನಂತ ಕರಿತೀವಿ, ಫುಲ್ ಬಾಡಿಡ್ ಕಾಯಿನ್ ಅಂತ ಕರಿತೀವಿ. ಓಕೆ, ನಾನು ಡಿಫ್ರೆನ್ಸಸ್ ಬಿಟ್ವೀನ್ ಫುಲ್ ಬಾಡಿಡ್ ಕಾಯಿನು ಮತ್ತು ಟೋಕನ್ ಕಾಯಿನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಈ ಫುಲ್ ಬಾಡಿಡ್ ಕಾಯಿನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ನೀವು ನೆನಪಲ್ಲಿ ಇಟ್ಕೊಬೇಕಾಗಿರೋದು. ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ. ಅಂದರೆ ಏನು, ಈಗ ಒಂದು ಸಿಲ್ವರ್ ಕಾಯಿನ್ ಇದೆ. ಈ ಸಿಲ್ವರ್ ಕಾಯಿನ್ನ ವ್ಯಾಲ್ಯೂ ಎಷ್ಟು, ರಿಯಲ್ ವರ್ತು 100 rupees ಇದೆ ಅಂದ್ಕೊಳ್ಳಿ. ಈ ಕಾಯಿನಲ್ಲೂ ಕೂಡ ಏನಂತ ಬರೆದಿರ್ತಾರೆ, 100 rupees. ಇವೆರಡೂ ವ್ಯಾಲ್ಯೂ ಏನಾಗಿದೆ, ಈಕ್ವಲ್ ಆಗಿದೆ. ದಟ್ ಈಸ್ ಕಾಲ್ಡ್ ಆಸ್ ಫುಲ್ ಬಾಡಿಡ್ ಕಾಯಿನ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಲ್ವಾ, 1 ರೂಪಾಯಿ ಸಿಲ್ವರ್ ಕಾಯಿನ್ ಇದೆ ಅಂದರೆ ಅದ್ರ ವ್ಯಾಲ್ಯೂಲೂ ಕೂಡ 1 ರೂಪಾಯಿ ಅಂತಲೇ ಏನು ಮಾಡಿರ್ತಾರೆ, ಬರ್ದಿರ್ತಾರೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ದಿಸ್ ಕಾಯಿನ್ನ ನಾವು ಏನಂತ ಕರಿತೀವಿ, ಕಮಾಡಿಟಿ ಮನಿ ಅಂತಲೂ ಕೂಡ ಕರಿತೀವಿ. ಎಕ್ಸಾಮಲ್ಲಿ ಈ ನೇಮ್ ಕೊಡಲ್ಲ, ಫುಲ್ ಬಾಡಿಡ್ ಕಾಯಿನ್ ಅಂತ ಕೊಡಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಕ್ಸಾಂಪಲ್ ಫಾರ್ ಫುಲ್ ಬಾಡಿಡ್ ಕಾಯಿನ್ ಅಂತಲೂ ಕೂಡ ಕೇಳ್ಬೋದು. ಅಥವಾ ವಾಟ್ ಈಸ್ ದಿ ಮೀನಿಂಗ್ ಆಫ್ ಕಮಾಡಿಟಿ ಮನಿ ಅಂತಲೂ ಕೂಡ ಕೇಳ್ಬೋದು. ಹೆಂಗೆ ಬೇಕಾದರೂ ಕ್ವೆಶನ್ ಕೇಳ್ಬೋದು. ಹಾಗಾಗಿ ಡಿಫ್ರೆಂಟ್ ಮೀನಿಂಗ್, ಎಕನಾಮಿಕ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ಒಂದೇ ಕಾನ್ಸೆಪ್ಟ್ಗೆ ಡಿಫ್ರೆಂಟ್ ನೇಮ್ಸ್ಗಳು ಬಂದಾಗ ಇಟ್ಸ್ ಡಿಫಿಕಲ್ಟ್ ಟು ಮೆಮರೈಸ್. ಹಾಗಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಫುಲ್ ಬಾಡಿಡ್ ಕಾಯಿನ್ಗೆ ಎಕ್ಸಾಂಪಲ್ ಯಾವುದು, ಕಮಾಡಿಟಿ ಮನಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟಲ್ಲಿ. ಯಾಕೆಂದರೆ ಇದು ಆ್ಯಕ್ಚುಯಲ್ ಮೆಟಲ್ ಕಂಟೆಂಟ್ ಇರುತ್ತೆ ಅಂತ ಹೇಳಿದ್ನಲ್ವಾ. ಈಗ 100 rupees ವ್ಯಾಲ್ಯೂ ಇರುವ ಸಿಲ್ವರ್ ಕಾಯಿನ್ 100 rupees ಅಂತಲೇ ಬರ್ದಿರುತ್ತೆ. ಅಂದರೆ ಆ್ಯಕ್ಚುಯಲ್ ಮೆಟಲ್ ಕಂಟೆಂಟ್ನ ಇದು ಇನ್ಕ್ಲೂಡ್ ಆಗಿರುತ್ತೆ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕಮಾಡಿಟಿ ಮನಿ ಅಂತ ಕರಿತೀವಿ. ಆವಾಗಲೇ ಹೇಳ್ದಂಗೆ ವೆನ್ ವಿ ಸಿ ದಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ರಾಜರ ಕಾಲದಲ್ಲೆಲ್ಲ ಸಿಲ್ವರ್ ಕಾಯಿನ್ಸ್ನ, ಗೋಲ್ಡ್ ಕಾಯಿನ್ಸ್ನೆಲ್ಲ ಯೂಸ್ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್ ಶೇರ್ ಶಾ ಸೂರಿ ಬ್ರಿಟಿಷ್ ಪೀರಿಯಡಲ್ಲೂ ಕೂಡ ಸಿಲ್ವರ್ ಕಾಯಿನ್ಗಳನ್ನು, ಈವನ್ ಬ್ರಿಟಿಷ್ ಪೀರಿಯಡಲ್ಲೂ ಕೂಡ ಕಾಯಿನ್ಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ನಾನು ಆವಾಗಲೇ ಹೇಳ್ದಂಗೆ ಅಕ್ಬರನ ಪೀರಿಯಡಲ್ಲಿ ಕಾಪರ್ ಕಾಯಿನ್ನ ಯೂಸ್ ಮಾಡ್ತಿದ್ರು. ದಟ್ ಕಾಪರ್ ಕಾಯಿನ್ ನೇಮ್ ಈಸ್ ದಾಮ್ ಅನ್ನೋದು. ಓಕೆ, ಕೆಲವೊಂದು ಎಕ್ಸಾಮ್ಲಿ ಆಲ್ರೆಡಿ ಹಿಸ್ಟ್ರಿ ಕ್ವೆಶನ್ ಕೇಳಿದ್ದಾರೆ. ಈ ದಾಮ್ ಅನ್ನೋದು ಯಾರ ಪೀರಿಯಡಲ್ಲಿ ಬಂದಿತ್ತು ಅಂತ. ದಟ್ ಈಸ್ ಅಕ್ಬರ್ ಪೀರಿಯಡಲ್ಲಿ. ದಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಫುಲ್ ಬಾಡಿಡ್ ಕಾಯಿನ್ ಅಂತಲೇ ಕರಿಬೋದು. ಹಾಗಾಗಿ ಈಗ ಎಟ್ ಪ್ರೆಸೆಂಟ್ ಫುಲ್ ಬಾಡಿಡ್ ಕಾಯಿನ್ನ ನಾವು ನೋಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ದಟ್ ಈಸ್ ವೆರಿ ಕಾಸ್ಟ್ಲಿ. ಯಾಕೆಂದರೆ ಇದ್ರ ಮೆರಿಟ್ಸ್ ಏನು, ಫುಲ್ ಬಾಡಿಡ್
ಕಾಯಿನ್ದು ಒಂದು ಐ ಟ್ರಸ್ಟ್ ಅಂದರೆ ಏನು, ಐಯ ಲೆವೆಲ್ ಟ್ರಸ್ಟ್ ಮಾಡ್ತೀವಿ. ಈಗ 100 ರುಪೀಸ್ ಸಿಲ್ವರ್ ಕಾಯಿನ್ ಇದೆ ಅಂತ ಹೇಳಿದ್ರೆ ಅದು ಏನು ಲಾಂಗ್ ಟರ್ಮ್ ತನಕ ಡ್ಯೂರೇಬಲ್, ಅದನ್ನು ನಾವು ಮೆಲ್ಟು ಕೂಡ ಮಾಡ್ಬೋದು. ಈ ಗೋಲ್ಡ್ ಕಾಯಿನ್ ಇತ್ತು ಅಂದರೆ ಅದನ್ನು ಜ್ಯುವೆಲರಿ ಆಗೋ ಕೂಡ ಕನ್ವರ್ಟ್ ಆಗಿ ಮಾಡ್ಬೋದು. ಹಂಗಾಗಿ ಅದ್ರ ವ್ಯಾಲ್ಯೂ ಏನಿರುತ್ತೆ ಐಯ ಲೆವೆಲ್ ಇರುತ್ತೆ, ಸ್ಟೇಬಲ್ ವ್ಯಾಲ್ಯೂ ಇರುತ್ತೆ. ಓಕೆ, ಇದು ಡಿಮೆರಿಟ್ಸ್ ಅಂತ ಹೇಳಿದ್ರೆ ಕಾಸ್ಟ್ಲಿ ಟು ಮಿಂಟ್, ಅಂದರೆ ವೇಸ್ಟೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಏನು ಅಂತ ಹೇಳಿದರೆ ವೆನ್ ವಿ ಸಿ ದಿ ಹಿಸ್ಟ್ರಿ, ಒಬ್ಬರು ಗೋಲ್ಡ್ ಕಾಯಿನ್ ಮತ್ತು ಸಿಲ್ವರ್ ಕಾಯಿನ್ನ ಒಬ್ಬ ರಾಜ ಪ್ರೊಡಕ್ಷನ್ ಮಾಡಿ ಎಕಾನಮಿಲಿ ಬಿಟ್ಟಾಗ ಏನಾಗ್ತಿತ್ತು ಅಂತ ಹೇಳಿದರೆ ಎಲ್ಲವೂ ಕೂಡ ಮಾಯ ಆಗ್ತಿತ್ತಂತೆ. ಅದು ಸರ್ಕ್ಯುಲೇಟ್, ಈಗ ಮನಿ ಅಂದರೆ ಏನು, ಸರ್ಕ್ಯುಲೇಟ್ ಆಗಬೇಕು ಒನ್ ಪರ್ಸನ್ ಟು ಅನದರ್ ಪರ್ಸನ್. ಈ ಗೋಲ್ಡ್ ಕಾಯಿನ್ ಎಲ್ಲ ಬಿಟ್ಟಾಗ ಏನಾಗ್ತಿತ್ತು ಅಂದರೆ ಆ ಗೋಲ್ಡನ್ನ ಮೆಲ್ಟ್ ಮಾಡಿ ಜ್ಯುವೆಲರಿ ಆಗಿ ಮಾಡ್ಕೊತಿದ್ರು. ಸರ್ಕ್ಯುಲೇಷನ್ ಆ್ಯಸ್ ಎ ಮನಿಯಾಗಿ ಅದು ಏನಾಗ್ತಿರ್ಲಿಲ್ಲ, ಸರ್ಕ್ಯುಲೇಟ್ ಆಗ್ತಿರ್ಲಿಲ್ಲ. ಆವಾಗ ಎಕಾನಮಿಲಿ ಇನ್ಫ್ಲೇಷನ್ ಸಿಚುಯೇಷನ್ಸ್ಗಳು ಈ ರೀತಿ ಎಲ್ಲ ಬರೋದಕ್ಕೆ ಸಾಧ್ಯ ಆಯಿತು. ದಟ್ ಈಸ್ ದಿ ಒನ್ ಆಫ್ ದಿ ಡಿಮೆರಿಟ್ಸ್ ಆಫ್ ಫುಲ್ ಬಾಡಿಡ್ ಮನಿ ಅಂತ ನಾವು ಕರಿಬೋದು. ಓಕೆ, ನೆಕ್ಸ್ಟ್ ಏನಿದೆ, ಟೋಕನ್ ಕಾಯಿನ್. ಟೋಕನ್ ಕಾಯಿನ್ ಇಟ್ ಈಸ್ ನಥಿಂಗ್ ಬಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದಿ ಫೇಸ್ ವ್ಯಾಲ್ಯೂ. ಇದ್ರ ಫೇಸ್ ವ್ಯಾಲ್ಯೂ ಏನಿರುತ್ತೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಕಾಯಿನ್ ಅಂದ್ಕೊಳ್ಳಿ. ಈ ಕಾಯಿನ್ನ ಮಾಡೋಕ್ಕೆ ನನಗೇನಾಗಿದೆ 50 ಪೈಸಾ ತಗಲಿದೆ. ಬಟ್ ಇದ್ರ ವ್ಯಾಲ್ಯೂ ನಾನು ಏನಂತ ಬರ್ತಿದ್ದೀನಿ, 5 ರುಪೀಸ್ ಅಂತ ಬರ್ತಿದ್ದೀನಿ. ಅಂದರೆ ಏನು, ಈ ಕಾಯಿನ್ ವ್ಯಾಲ್ಯೂಕ್ಕಿಂತನೂ ಕೂಡ ಇದ್ರ ಫೇಸ್ ವ್ಯಾಲ್ಯೂ ಏನಿದೆ, ಇಲ್ಲಿ ಬರ್ದಿರೋ ವ್ಯಾಲ್ಯೂ ಎಷ್ಟಿದೆ, ಜಾಸ್ತಿ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಟೋಕನ್ ಕಾಯಿನ್. ಆವಾಗಲೇ ಹೇಳ್ದಂಗೆ ಟು ಎಸ್ಕೇಪ್ ಫ್ರಮ್ ಪ್ರಾಬ್ಲಮ್ಸ್ ವಿಚ್ ಇಸ್ ಫೇಸ್ಡ್ ಬೈ ಫುಲ್ ಬಾಡಿಡ್ ಕಾಯಿನಲ್ಲಿ ಪ್ರಾಬ್ಲಮ್ಸ್ ಏನಿತ್ತು, ಮೆಟಲ್ನ ಏನು ಮಾಡ್ತಿದ್ರು, ಮೆಲ್ಟ್ ಮಾಡಿ ಜ್ಯುವೆಲರಿ ಆಗೆಲ್ಲ ಯೂಸ್ ಮಾಡ್ಕೊತಿದ್ರು. ಅದೆಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು. ಎಕಾನಮಿಲಿ ಇನ್ಫ್ಲೇಷನ್ ಸಿಚುಯೇಷನ್ ಎಲ್ಲ ಕ್ರಿಯೇಟ್ ಆಗ್ತಿತ್ತು. ಅದಕ್ಕೊಂದು ಸೊಲ್ಯೂಷನ್ ಆಗಿ ಉಟ್ಕೊಂಡಿದೆ ಟೋಕನ್ ಕಾಯಿನ್ ಅಂತ ಕರಿಬೋದು. ದ ಪಾಯಿಂಟ್ ಶುಡ್ ಬಿ ನೋಟೆಡ್, ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಏನಿದೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಟೋಕನ್ ಕಾಯಿನ್? ಟೋಕನ್ ಕಾಯಿನ್ ಇಟ್ ಈಸ್ ನಥಿಂಗ್ ಬಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ದಿ ಫೇಸ್ ವ್ಯಾಲ್ಯೂ. ಇಲ್ಲಿ ಫೇಸ್ ವ್ಯಾಲ್ಯೂ ಏನಿರುತ್ತೆ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ ಈಗ 1 ರೂಪಾಯಿ 2 ರೂಪಾಯಿ 5 ರುಪೀಸ್ ಅಂತ ಬರ್ದಿದ್ದಾರೆ. ಬಟ್ ದಟ್ ಈಸ್ ಹೈಯರ್ ದೆನ್ ದಿ ವ್ಯಾಲ್ಯೂ ಆಫ್ ಮೆಟಲ್. ಆ ಮೆಟಲ್ನ ವ್ಯಾಲ್ಯೂ ಆ್ಯಕ್ಚುಲಿ 50 ಪೈಸೆನ 1 ರೂಪಾಯಿನ ಇರುತ್ತೆ. ಬಟ್ ಅದ್ರ ಫೇಸ್ ವ್ಯಾಲ್ಯೂನ ಏನು ಮಾಡಿರ್ತಾರೆ, ಜಾಸ್ತಿಯನ್ನು ಮಾಡಿರ್ತಾರೆ. ದ ಪಾಯಿಂಟ್ ಶುಡ್ ಬಿ ನೋಟೆಡ್, ದ ಟೋಕನ್ ಕಾಯಿನ್ ಏನಿದೆ ದಟ್ ಈಸ್ ಗ್ಯಾರಂಟೆಡ್ ಬೈ, ಇಟ್ ಈಸ್ ಲೀಗಲಿ ಅಕ್ಸೆಪ್ಟೆಡ್ ಬೈ ಎವ್ರಿ ಒನ್. ಬಿಕಾಸ್ ಇದು ಯಾರು ಗ್ರ್ಯಾಂಟನ್ನು ಮಾಡಿರ್ತಾರೆ, ದ ಗೌರ್ನಮೆಂಟ್ ಲೀಗಲ್ ಟೆಂಡರ್ ಲಾ ಆಗಿ ಏನು ಮಾಡಿರ್ತಾರೆ, ಗ್ರ್ಯಾಂಟನ್ನು ಮಾಡಿರೋದ್ರಿಂದ ಎವ್ರಿ ಒನ್ ಮಸ್ಟ್ ಶುಡ್ ಆಕ್ಸೆಪ್ಟ್. ಫಾರ್ ಎಕ್ಸಾಂಪಲ್ ಇದ್ರ ಫೇಸ್ ವ್ಯಾಲ್ಯೂ 5 ರುಪೀಸ್ ಇದೆ, ಇದು ಮಾಡೋಕ್ಕೆ 50 ಪೈಸಾ ಮಾತ್ರ ತಗಲಿದೆ, ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಂಗಿಲ್ಲ. ವಿ ಶುಡ್ ಆಕ್ಸೆಪ್ಟ್, ಯಾಕೆಂದರೆ ಇದು ಗೌರ್ನಮೆಂಟ್ ಏನು ಮಾಡಿದೆ, ಗ್ರ್ಯಾಂಟನ್ನು ಮಾಡಿರೋದು. ಇದು ಇಸ್ ಅ ಲೀಗಲ್ ಟೆಂಡರ್ ಲಾ ಅಂತ ಕರಿತೀವಿ. ಇತ್ತೀಚೆಗೆ ಮಾಡರ್ನ್ ವರ್ಲ್ಡಲ್ಲಿ ಎಲ್ಲ ನೇಷನ್ಸಲ್ಲೂ ನಾವು ಯೂಸ್ ಮಾಡ್ತಿರೋ ಮನಿ ಯಾವುದು ಅಂದರೆ ಟೋಕನ್ ಕಾಯಿನ್. ಟೋಕನ್ ಕಾಯಿನ್ ಈಸ್ ನಥಿಂಗ್ ಬಟ್ ಬರೀ ಕಾಯಿನ್ಸ್ಗಳಂತನೂ ಅಲ್ಲ, ಪೇಪರ್ ಕರೆನ್ಸಿ ಈಸ್ ಆಲ್ಸೋ ಪಾರ್ಟ್ ಆಫ್ ಟೋಕನ್ ಕಾಯಿನ್ ಆಸ್ ವೆಲ್ ಆಸ್ ಡಿಜಿಟಲ್ ಕರೆನ್ಸಿ ಕೂಡ ಇದರ ಒಂದು ಪಾರ್ಟ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ದ ಟೋಕನ್ ಕಾಯಿನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫಿಡಿಷಿಯರಿ ಮನಿ ಅಂತಲೂ ಕೂಡ ಕರಿತೀವಿ. ಕೆಲವೊಂದು ಎಕ್ಸಾಮಲ್ಲಿ ಡೈರೆಕ್ಟಾಗಿ ಟೋಕನ್ ಕಾಯಿನ್ ಅಂತ ಕೊಡಲ್ಲ, ಫಿಡಿಷಿಯರಿ ಮನಿ ಅಂದರೆ ಏನು ಅಂತಲೂ ಕೇಳ್ಬಿಡ್ತಾರೆ. ಹಾಗಾಗಿ ಮೇಯ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಡಿಪೆಂಡ್ಸ್ ಆನ್ ಟ್ರಸ್ಟ್ ಇನ್ ದಿ ಇಶ್ಯೂಯಿಂಗ್ ಅಥಾರಿಟಿ. ಯಾರು ಇಶ್ಯೂ ಮಾಡುವಂಥದ್ದು, ಗೌರ್ನಮೆಂಟು ಇಶ್ಯೂ ಮಾಡುವಂಥದ್ದು. ಇದು ನಾಟ್ ಆನ್ ದಿ ಮೆಟಲ್ ಕಂಟೆಂಟ್. ಆವಾಗಲೇ ಹೇಳ್ದಂಗೆ ಮೆಟಲ್ ಕಂಟೆಂಟ್ ಮೇಲಲ್ಲ, ಫೇಸ್ ವ್ಯಾಲ್ಯೂ ಮೇಲೆ ಏನು ಮಾಡ್ತೀವಿ, ಡಿಸೈಡನ್ನು ಮಾಡ್ತೀವಿ. ಏನೆಲ್ಲ ಅಡ್ವಾಂಟೇಜಸ್ ಇದೆ, ಮೆರಿಟ್ಸ್ ಇದೆ ಇದು ಎಕನಾಮಿಕಲಿ. ಅವಾಗೆಲ್ಲ ಏನಾಗ್ತಿತ್ತು, ನಾವು ಫುಲ್ ಬಾಡಿಡ್ ಕಾಯಿನ್ಸನ್ನು ಮಾಡಬೇಕಾದ್ರೆ ಗೋಲ್ಡ್ ಎಷ್ಟು ಅಂತ ತರ್ತೀರಾ, ಸಿಲ್ವರ್ ಇವೆಲ್ಲ ಏನು ರಿನ್ಯೂಯಬಲ್ ರಿಸೋರ್ಸಸ್ ಎಷ್ಟು ಬೇಕೋ ಅಷ್ಟು ಅವೈಲೇಬಲ್ ಆಗುತ್ತಾ ನಮ್ಮ ನ್ಯಾಚುರಲಿ? ಇಲ್ಲ. ಏನಾಗ್ತಾ ಇತ್ತು, ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಗೌರ್ನಮೆಂಟ್ ಟು ಸರ್ಕ್ಯುಲೇಟ್ ದಿ ಮನಿ. ಹಂಗಾಗಿ ಇಟ್ಸ್ ವೆರಿ ಎಕನಾಮಿಕಲ್ ಯಾವುದು ಟೋಕನ್ ಕಾಯಿನ್ ಅನ್ನೋದು. ಹಂಗಾಗಿ ಈಸ್ ಈಸಿ ಟು ಪ್ರೊಡ್ಯೂಸ್ ಕೂಡ. ಹಂಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ನವಡೇಸ್ ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದು. ಇದರಲ್ಲಿ ಡಿಮೆರಿಟ್ಸು ಕೂಡ ಇದೆ. ಏನು, ದ ಪೀಪಲ್ ಲೂಸ್ ಟ್ರಸ್ಟ್ ಇನ್ ಗೌರ್ನಮೆಂಟ್, ಮತ್ತು ಇಟ್ ಲೂಸ್ ಅಕ್ಸೆಪ್ಟೆನ್ಸ್. ಈಗ ಪೇಪರ್ ಕಾಯಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂಸು ಪೇಪರ್ ಏನಾದರೂ ಅಂದರೆ ಕರೆನ್ಸಿ ನೋಟ್ ಏನಾದರೂ ಹಾಳಾದರೆ ವಿ ಕ್ಯಾನ್ ಎಕ್ಸ್ಚೇಂಜ್ ಇಟ್. ಬಟ್ ತುಂಬ ಲಾಂಗ್ ಟರ್ಮ್ ತನಕ ನಾವು ಏನು ಮಾಡೋಕ್ಕಾಗಲ್ಲ, ಸ್ಟೋರನ್ನು ಮಾಡೋಕ್ಕೆ ಇಡೋಕ್ಕಾಗಲ್ಲ. ದೀಸ್ ಆರ್ ದಿ ಡಿಮೆರಿಟ್ಸ್ ಅಂತ ಕರಿಬೋದು. ವಾಟ್ ಎವರ್ ಡಿಮೆರಿಟ್ಸ್ ಇದ್ರೂ ಕೂಡ ಈಗ ನವಡೇಸ್ ಇಟ್ ಈಸ್ ಎಕನಾಮಿಕಲ್. ನಾವು ಎಲ್ಲ ನೇಷನ್ಸಲ್ಲೂ ಕೂಡ ನಾವು ಟೋಕನ್ ಕರೆನ್ಸೀಸ್ಗಳನ್ನೇ ಏನು ಮಾಡ್ತಿದ್ದೀವಿ, ನೋಡ್ತಾ ಇದ್ದೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಫಿಡಿಷರಿ ಮನಿ ಅನ್ನೋದು ಯಾವುದಕ್ಕೆ ಎಕ್ಸಾಂಪಲ್ಲು, ಟೋಕನ್ ಕಾಯಿನ್. ಇನ್ನೂ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂತ ಹೇಳಿದರೆ ನಾನು ಡಿಫ್ರೆನ್ಸಸ್ ಹೇಳಿದಾಗ ನಿಮಗೆ ಈಸಿಯಾಗಿ ಎಕ್ಸಾಮಿನೇಷನಲ್ಲಿ ಕ್ವೆಶನ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ ಕರೆಕ್ಟ್ ಆಗುತ್ತೆ. ಇದ್ರ ವ್ಯಾಲ್ಯೂ ಏನಿದೆ, now let us see the differences between full bodied coin and token coin. ಇಲ್ಲಿ ವ್ಯಾಲ್ಯೂ ಬೇಸಿಸ್ ಏನಿದೆ, ಅವಾಗಲೇ ಹೇಳ್ದಂಗೆ ಮೆಟಲ್ ಕಂಟೆಂಟ್ ಫೇಸ್ ವ್ಯಾಲ್ಯೂ ಎರಡೂ ಕೂಡ ಏನಾಗಿರುತ್ತೆ, ಫುಲ್ ಬಾಡಿಡ್ ಕಾಯಿನಲ್ಲಿ ಸೇಮ್ ಆಗಿರುತ್ತೆ. ಇಲ್ಲಿ ಫೇಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದಿ ಮೆಟಲ್ ವ್ಯಾಲ್ಯೂಗಿಂತ ಏನಾಗಿರುತ್ತೆ, ಫೇಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇಲ್ಲಿ ಟೋಕನ್ ಕಾಯಿನಲ್ಲಿ. ಓಕೆ, ಎಕ್ಸಾಂಪಲ್ಲು ಗೋಲ್ಡು, ಸಿಲ್ವರು, ಕಾಪರ್ ಆಗಿರ್ಬೋದು.
ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಫುಲ್ ಬಾಡಿಡ್ ಕಾಯಿನ್ಗೆ. ಈಗ ಮಾಡರ್ನ್ ವರ್ಲ್ಡಲ್ಲಿ ರುಪೀಸ್, 1 ರೂಪಾಯಿ, 2 5 ರೂಪೀಸ್ ಕಾಯಿನ್ಸ್ಗಳು, ಈವನ್ ಪೇಪರ್ ಕರೆನ್ಸೀಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಟೋಕನ್ ಕಾಯಿನ್ ಆಸ್ ವೆಲ್ ಆಸ್ ಡಿಜಿಟಲ್ ಕರೆನ್ಸಿ ಇಸ್ ಆಲ್ಸೋ ಪಾರ್ಟ್ ಆಫ್ ಟೋಕನ್ ಕಾಯಿನ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಏನು ಟೈಪ್ಸ್ ಆಫ್ ಮನಿಲಿ ಕಮಾಡಿಟಿವ್ ಮನಿ ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್ ಟೈಪ್ಸ್ ಆಫ್ ಫುಲ್ ಬಾಡಿಡ್ ಕಾಯಿನ್ಗೆ ಒಂದು ಇಂಪಾರ್ಟೆಂಟ್ ಟೈಪ್ಸ್ ಆಗಿ ನೋಡ್ತೀವಿ. ಫಿಡಿಷರಿ ಮನಿ ಇಸ್ ದ ಟೈಪ್ ಆಫ್ ಟೋಕನ್ ಕಾಯಿನ್. ಓಕೆ, ಇದ್ರದ್ದು ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿರ್ತಿತ್ತು ಫುಲ್ ಬಾಡಿಡ್ ಕಾಯಿನಲ್ಲಿ? ಡಿಪೆಂಡ್ಸ್ ಆನ್ ಮೆಟಲ್. ಈಗ ಒಂದು ಮೆಟಲ್ ಇದೆ, ಸಿಲ್ವರ್ ಅಥವಾ ಗೋಲ್ಡ್ ಅಂದರೆ ಅದ್ರ ಮೇಲೆ ಏನಾಗ್ತಿತ್ತು, ಡಿಪೆಂಡ್ ಆಗ್ತಿತ್ತು. ಇಲ್ಲಿ ಏನಾಗುತ್ತೆ ಟೋಕನ್ ಕಾಯಿನಲ್ಲಿ ಡಿಪೆಂಡ್ಸ್ ಆನ್ ಗೌರ್ನಮೆಂಟ್ ಅಥಾರಿಟಿ. ಈ ಒಂದು ಈಗ 50 ಪೈಸೆ ಕೊಟ್ಟು ಈ ಕಾಯಿನನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳಿದರೆ ಗೌರ್ನಮೆಂಟು, ಇದ್ರ ಮೇಲೆ 5 ರೂಪಾಯಿನಾದರೂ ಬರಿಬೋದು, 500 ರೂಪಾಯಿನಾದರೂ ಬರಿಬೋದು. ಇಟ್ ಡಿಪೆಂಡ್ಸ್ ಆನ್ ಗೌರ್ನಮೆಂಟ್ ಅಥಾರಿಟಿ. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತಲೇ ಕರಿಬೋದು. ಇಟ್ ಈಸ್ ಚೀಪ್ ಟು ಮಿಂಟ್ ಅಂತ ಕರಿಬೋದು. ಟೋಕನ್ ಕರೆನ್ಸಿ ಈಸ್ ಈಸಿಯಾಗಿ ಎಕಾನಮಿ ಕೂಡ ಹೌದು. ಓಕೆ, ಇಷ್ಟು ಕೂಡ ಏನು ದ ಡಿಫ್ರೆನ್ಸಸ್ ಬಿಟ್ವೀನ್ ಫುಲ್ ಬಾಡಿಡ್ ಕಾಯಿನ್ ಆ್ಯಂಡ್ ಟೋಕನ್ ಕಾಯಿನ್. ಓಕೆ, ನಾವು ಲೆಟ್ ಅಸ್ ಸಿ ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಟೋಕನ್ ಕರೆನ್ಸಿ. ಟೋಕನ್ ಕರೆನ್ಸಿನೇ ಅಲ್ವಾ ನಾವೀಗ ಯೂಸ್ ಮಾಡ್ತಿರೋ ಅಂಥದ್ದು. ಟೋಕನ್ ಕರೆನ್ಸಿಯ ಒಂದು ಅಡ್ವಾಂಟೇಜ್ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಫುಲ್ ಬಾಡಿಡ್ ಟು ಟೋಕನ್ ಕಾಯಿನ್ಸ್ಗೆ ನಾವು ಕನ್ವರ್ಟ್ ಆಗಿದ್ದು ನೋಡಿ. ಫುಲ್ ಬಾಡಿಡ್ ಕರೆನ್ಸಿ ನಾವು ಏಷ್ಯಂಟ್ ಅಥವಾ ನಮ್ಮ ಮಿಡವಲ್ ಹಿಸ್ಟ್ರಿಲೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಟೋಕನ್ ಕರೆನ್ಸಿ ಅನ್ನೋದು ಅಥವಾ ಕಾಯಿನ್ ಅನ್ನೋದು ಇಸ್ ಎವ್ಯಾಲ್ಯೂಯೇಷನ್ ಆಫ್ ಮನಿ ಅಂತ ಕರಿತೀವಿ. ಅದು ಸ್ಟೆಪ್ ಬೈ ಸ್ಟೆಪ್ ಎವ್ಯಾಲ್ಯೂಯೇಷನ್ ಆಗಿ ಬಂದಿರುವಂಥದ್ದು. ಟೋಕನ್ ಕಾಯಿನ್ ಪ್ರೀಶಿಯಸ್ ಮೆಟಲ್ಸ್ಗಳನ್ನು ನಾವು ಸೇವ್ ಮಾಡಿದ್ದೀವಿ. ಮೋರ್ ಎಕಾನಮಿಕಲ್ ಆಗಿದೆ. ಇಟ್ಸ್ ವೆರಿ ಎಕನಾಮಿಕಲ್ ಅಂತಲೇ ಹೇಳ್ಬೋದು. ಇಟ್ ಹೆಲ್ಪ್ಸ್ ಟು ಗೌರ್ನಮೆಂಟ್ ಟು ಮೇಂಟೈನ್ ಮಾನಿಟರಿ ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಹೆಲ್ಪನ್ನು ಮಾಡುತ್ತೆ. ಯಾವುದು ನಮಗೆ ಟೋಕನ್ ಕರೆನ್ಸಿ. ಆ್ಯಸ್ ವೆಲ್ ಆಸ್ ಇಟ್ ಈಸ್ ಅ ಪಾರ್ಟ್ ಆಫ್ ಮಾಡರ್ನ್ ಕರೆನ್ಸಿ ಸಿಸ್ಟಮ್. ನಮ್ಮ ದೇಶ ಅಂತಲ್ಲ, ಎಲ್ಲ ದೇಶದಲ್ಲೂ ಕೂಡ ಏನಾಗಿದೆ, ಪಾರ್ಟ್ ಆಗಿದೆ. ಆವಾಗಲೇ ಹೇಳ್ದಂಗೆ ನಮಗೆ ಟೋಕನ್ ಕಾಯಿನ್ ಅಂತ ಬಂದಾಗ ಬರೀ 5 ರೂಪೀ ಕಾಯಿನು, 2 ರೂಪೀಸ್ ಕಾಯಿನು ಇದೇ ಅಲ್ಲ. ಪೇಪರ್ ಕರೆನ್ಸಿ ಕೂಡ ಇಸ್ ಅ ಪಾರ್ಟ್ ಆಫ್ ಟೋಕನ್ ಕಾಯಿನ್ ಆಸ್ ವೆಲ್ ಆಸ್ ಡಿಜಿಟಲ್ ಕರೆನ್ಸಿ ಕೂಡ ಹೌದು. ಈಗಿನ ಮಾಡರ್ನ್ ವರ್ಲ್ಡಲ್ಲಿ ಡಿಜಿಟಲ್ ಕರೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ. ನೆನಪಲ್ಲಿ ಇಟ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಬಿಟ್ಟು ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಮನಿ ಇಸ್ ಅ ಪಾರ್ಟ್ ಆಫ್ ಟೋಕನ್ ಕಾಯಿನ್ ಅಂತ ಕೇಳ್ಬೋದು. ಎಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಟೋಕನ್ ಕಾಯಿನ್ ಅಂತಲೇ ಹೇಳ್ಬೋದು. ಓಕೆ, ಶಾರ್ಟ್ ಟು ರಿಮೆಂಬರ್ ಆಗಿ ನೆನ್ಪಿಟ್ಕೊಬೇಕಂದ್ರೆ ಫುಲ್ ಬಾಡಿಡ್ ಕಾಯಿನ್ ಅಂದರೆ ಯಾವುದ್ರಿಂದ ಮಾಡಿರ್ತಾರೆ? ಮೆಟಲಿಂದ ಮಾಡಿರುತ್ತೆ. ಅವೆರಡು ವ್ಯಾಲ್ಯೂ ಸೇಮ್ ಇರುತ್ತೆ. ಟೋಕನ್ ಕಾಯಿನ್ ಅಂದರೆ ಏನೋ ಗೌರ್ನಮೆಂಟೇ ಪ್ರೊಡ್ಯೂಸ್ ಮಾಡಿರೋವಂಥದ್ದು, ಗೌರ್ನಮೆಂಟ್ ಗ್ಯಾರಂಟೆಡ್ ಮಾಡಿರೋವಂಥದ್ದು. ಇದ್ರ ಫೇಸ್ ವ್ಯಾಲ್ಯೂ ಇಸ್ ಮೋರ್ ದೆನ್ ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಲೇ ಕರಿಬೋದು. ಓಕೆ, ಎನಿವೇಸ್ ಇವಾಗ ಎಕನಾಮಿಕ್ ಕ್ಲಾಸ್ ಬೇಸಿಕ್ ಹೇಳ್ಕೊಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್. ನಿಮ್ಮ ಎಕ್ಸಾಮಿನೇಷನ್ಸ್ಗೆ ತುಂಬಾ ಹೆಲ್ಪ್ ಆಗುವಂಥ ಕಾನ್ಸೆಪ್ಟನ್ನ ಮಾಡ್ತಿದ್ದೀನಿ. ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವೆಶನ್ಸು ಕೂಡ ಅದ್ರ ರಿಲೇಟೆಡ್ ತೊಗೊತಿದ್ದೀನಿ. ಆದಷ್ಟು ಶೇರ್ ಮಾಡಿ, ಎಂಡ್ ಆಫ್ ದಿ ಪರ್ಸನ್ಗೆ ರೀಚ್ ಆಗೋಗೆ ಮಾಡಿ. Thank you.